ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮಾರ್ನಿಂಗ್ ರೆಡಿಯಾಗಿ ಎಲ್ಲೋ ಹೋಗ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಎಸ್, ಮತ್ತೆ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾಯಿದ್ದೀವಿ. ಇವತ್ತು ಯಾರೂ ಗಂಡಸರುಗಳಿಲ್ಲ, ಎಲ್ಲ ಡ್ಯೂಟಿ ಮೇಲೆ ಹೋಗಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವೇನೇ ಕ್ಯಾಬ್ ಸಿಕ್ಕಿದ್ರೆ ಕ್ಯಾಬು, ಇಲ್ಲಾಂದರೆ ಬಸ್ಸಲ್ಲಿ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಮ್ಮ ಮನೆಯಿಂದ ಇಲ್ಲೇ ನಿಯರೆಸ್ಟು ಬಸ್ ಸ್ಟಾಪು. ಸೊ ನೋಡೋಣ, ಅಲ್ಲೋಗಿ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಯಾರೆಲ್ಲ ಹೋಗ್ತಾಯಿದ್ದೀವಿ ಅಂದರೆ, ಬೆಳಗ್ಗೆ ಮಾರ್ನಿಂಗ್ 9:30 ಬರ್ತೀನಿ ಅಂದವರು 11 o'clock ಬಂದಿದ್ದಾರೆ. ಸೊ ಇಲ್ಲೊಬ್ರು ಹೋಗ್ತಾ ಇದ್ದಾರೆ. ಹೇರ್ಕು ಸೊ ಹೀಗೆ ಭರ್ಜರಿ ಚಿಕ್ಕಪೇಟೆ ಶಾಪಿಂಗ್. ನನಗೇನು ಇಲ್ಲ, ಮೇಡಮರು ಶಾಪಿಂಗ್ ಮಾಡೋಕೆ ಕರ್ಕೊಂಡು ಹೋಗ್ತಾರೆ. ಏನು ತೊಗೊತೀಯ, ಏನು ಪರ್ಚೇಸ್ ಮಾಡ್ತೀಯ? ಫುಲ್ ಶಾಪಿಂಗ್ ಅನ್ನೈತ್ರಿ. ಏನಿಲ್ಲ, ಸಿಂಪಲಾಗಿ ಮಾಡೋದು. ಎಸ್, ಸಿಂಪಲಾಗಂತೆ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಏನು ತೊಗೊಂಡ್ವಿ, ಏನು ಎತ್ತ ಅನ್ನೋದನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾವು ಇವಾಗ ಚಿಕ್ಕಪೇಟೆ ಕಡೆ ಹೊರಟ್ವಿ. ಅಂದರೆ ಮಾರ್ಕೆಟ್ ಬಸ್ ಹತ್ತಿದ್ದೀವಿ. ಇಲ್ಲಿ ಆನ್ ದ ವೇ ಹಾಗೆ ಮಧ್ಯದಲ್ಲಿ ಎಲ್ಲದವರು ಕೂಡ ಜಾಯಿನ್ ಆದರು. ನಾವು 4 ಜನ ಕೂಡ ಹೋಗ್ತಾ ಇದ್ದೀವಿ. ನೋಡ್ಬೋದು, ನನಗೆ ಸೀಟ್ ಸಿಕ್ಕಿರಲಿಲ್ಲ. ನೇತ್ರ ಕೂತಿದ್ಲು, ಕಾಲು ಪೇಯ್ನ್ ಆಗ್ತಾಯಿತ್ತು, ತುಂಬ ಹೊತ್ತು ನಿಂತಿದೆ. ಹಾಗಾಗಿ ನೇತ್ರ ಪಾಪ ನಾನೇ ಕೂತ್ಕೊಬನ್ನಿ ಅಂತೇಳಿ ಸೀಟ್ ಬಿಟ್ಲು. ಕೊನೆಗೂ ಫೈನಲ್ ಆಗಿ ಚಿಕ್ಕಪೇಟೆ ಕಡೆ ಬಂದ್ವಿ. ಸೊ ಮೊದಲು ವೈಟ್ ಸೆಟ್ ಬರುತ್ತಲ್ಲ, ಜ್ಯುವೆಲ್ಲರ್ ಸೆಟ್ಟು, ಅದನ್ನು ತೊಗೋಬೇಕಕ್ಕ, ಒಂದು ಸಿಂಗಲ್ ಪೀಸ್ ಅಂತ ಹೇಳ್ಕೊಂಡು ಬಂದ್ವಿ. ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಪ್ರೈಸು. ಏನು ಸ್ಟಾರ್ಟಿಂಗೆ 6000 ಅಂತ ಹೇಳಿದರು. ನಮಗೊಂದು ಕಡೆ ಫುಲ್ಲು ಶಾಕ್ ಆಯಿತು. ಇಷ್ಟೊಂದು ತೊಗೋಬೇಕಲ್ಲಪ್ಪ, ಇಷ್ಟೊಂದು ಅಮೌಂಟ್ ಕೊಟ್ಟು ಅಂದ್ಕೊಂಡು ಅಲ್ಲಿಂದ ನೋಡಿದ್ವಿ. ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಬಟ್ ನಮ್ಗೆ ಯಾವುದು ಅಷ್ಟು ಇಷ್ಟ ಆಗಿಲ್ಲ. ಸೊ ರಿಟರ್ನ್ ಬಂದ್ವಿ. ಜ್ಯುವೆಲ್ಲರಿ ಸೆಟ್ ಏನು ಬೈ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಒಂದೊಂದು ಥರ ಪ್ರೈಸ್ ಇತ್ತು. ಒಂದೊಂದು ಸ್ಟಾರ್ಟಿಂಗೇ ಚಿಕ್ಕದಾಗಿರೋದೇ 2000, 1800, 3000 ಈ ಥರ ಹೇಳ್ತಾಯಿದ್ರು ಪ್ರೈಸಸ್ಸು. ತುಂಬಾ ಪ್ರೈಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ಬೇಡ ಅಂತೇಳಿ ಹೊರಗಡೆ ಬಂದ್ವಿ. ನೆಕ್ಸ್ಟು ನಾವು ಅಲ್ಲಿಂದ ಒಂದು ಸ್ಯಾರಿ ಅಂಗಡಿಗೆ ಬಂದ್ವಿ. ಇಲ್ಲಿ ಆನ್ ದ ವೇ ಬರ್ತಾ ಹಾಗೆ ಒಬ್ಬರು, ಬನ್ನಿ ಮೇಡಮ್, ನಮ್ಮ ಅಂಗಡಿ ಸೀರೆ ತುಂಬ ಚೆನ್ನಾಗಿದೆ, ಬನ್ನಿ ಅಂತೇಳಿ ಕರೆದ್ರು. ಓಕೆ ಫೈನ್, ಒಂದು ಸತಿ ಹೋಗಿ ನೋಡೋಣ ಅಂತ ಹೇಳಿ ಹೋದ್ವಿ. ಇಲ್ಲೂ ಅಷ್ಟೇ, ನಾವು ಕೇಳೋ ಥರ ಸೀರೆ ತೆಗಿಲೇ ಇಲ್ಲ. ಅವರು ತೋರಿಸೋ ಸೀರೆ ನಮ್ಗೆ ಇಷ್ಟ ಆಗಲಿಲ್ಲ, ಆ ಥರ ಆಯಿತು. ಫೈನಲಾಗಿ ನಾನೊಂದು ಸೀರೆ ತುಂಬ ಇಷ್ಟಪಟ್ಟೆ, ಬಟ್ ಪ್ರೈಸ್ ತುಂಬ ಹೇಳಿದರು. ಆ ಸೀರೆಗೆ ಅಷ್ಟು ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳಿ ನಾವೊಂದು ರೇಟ್ ಕೇಳಿದ್ವಿ. ಇಲ್ಲ ಆಗಲ್ಲ ಅಂದರು. ಸರಿ ಓಕೆ ಬೇಡ ಅಂತೇಳಿ ಬಿಟ್ಬಿಟ್ಟು ನೆಕ್ಸ್ಟು ನಾವು ಬೇರೆ ಅಂಗಡಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಸೀರೆ ವಿಚಾರಕ್ಕೆ ಬಂದರೆ ಏನೂ ಅಷ್ಟು ಚೆನ್ನಾಗಿರಲ್ಲ, ಸುಮಾರಿಗೆ ಇರ್ತಾಯಿತ್ತು. ಆ ಥರದ್ದು 6000, 8000 ಈ ಥರ ಹೇಳ್ತಾಯಿದ್ರು. ಕಲೆಕ್ಷನ್ಸು ನಮಗೇನೋ ಅಂತ ಏನು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾವಿಲ್ಲೂ ಕೂಡ ಬೈ ಮಾಡಲಿಲ್ಲ. ನೆಕ್ಸ್ಟ್ ಇನ್ನೊಂದು ಅಂಗಡಿ ಕಡೆ ಹೊರಟ್ವಿ.
ಇದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಕಾಸ್ಟ್ಲಿ ಅಂದ್ರೆ ಏನು ರೇಂಜು? ಒಂದು 8 9 ಈ ಥರ ಇರಲಿ ತೋರಿಸಿ. ಬಾರ್ಡ್ರ್ ಇಷ್ಟು ದೊಡ್ಡದು ಬೇಡ, ಚಿಕ್ಕ ಇಷ್ಟು ದೊಡ್ಡ ಬಾರ್ಡ್ರ್ ಬೇಕಾ? ನೀನೇ ಮತ್ತೆ ಸ್ವಲ್ಪ ಕಲರು ಹೈಲೈಟ್ ಕಲರ್ ಕೊಡಿ. ಆ ಕಲರ್ ಬೇಡ ಬೇಡ. ಯಾವ ಕಲರ್ ಬೇಕು? ಕಲರ್ ಇರಲಿ. ನೆಕ್ಸ್ಟ್ ಅವರು ನಾನು ಏನು ಕಾಲ ಮೇಲೆ ಇಟ್ಕೊಂಡಿದ್ದೀನಲ್ಲ ಪಿಸ್ತಾ ವಿತ್ ಗ್ರೀನು, ಡಾರ್ಕ್ ಗ್ರೀನು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಕಲರ್ಸು. ಅದಲ್ಲ ಅದ್ರ ಕೆಳಗಡೆ ಇರೋವಂಥದ್ದು ಕೇಳಿದ್ವಿ. ಈ ಸೀರೆಗೆ ಬಂದು ಅವರು 6000 ಹೇಳಿದರು, 3.5 ಫೈನಲ್ ಹೇಳಿದರು. ಓಕೆ ಬೇಡ ಅಂಥೇಳಿ ಬಂದ್ವಿ ನಾವು. ಕೊಡೋ ಪ್ರಶ್ನೆ ಎಲ್ಲ ಕೊಡೋ ತಕ್ಕನೆ ಕ್ವಾಲಿಟಿನೂ ಇದ್ದರೆ ಒಳ್ಳೇದಲ್ವ, ಚೆನ್ನಾಗಿರುತ್ತೆ ಕೂಡ ತರ್ಬೋದು. ಕ್ವಾಲಿಟಿ ಅಷ್ಟು ಅಂತ ಇನ್ನು ಅನ್ನಿಸ್ಲಿಲ್ಲ ನನಗೆ. ನಾವು ಕೇಳಿದ್ವಿ 2.5 ಏನೋ ಕೇಳಿದ್ವಿ, ಆಗಲ್ಲ ಅಂದರು. ಸೊ ಬೇಡ ಅಂತ ಬಂದ್ವಿ. ಈ 2 ಸೀರೆನೂ ಅಷ್ಟೇನೆ
ನೋಡೋಣ, ರುಕ್ಕು ಒಂದು ನಾನು ಒಂದು ಒಂದೇ ಥರ ತೊಗೊಳ್ಳೋಣ. ಬಟ್ ಪ್ಯಾಟ್ರನ್ ಸ್ವಲ್ಪ ಬಾರ್ಡ್ರು ಮತ್ತು ಇದೆಲ್ಲ ಸ್ವಲ್ಪ ಚೇಂಜ್ ಇತ್ತು. ಓಕೆ, ಎರಡರಲ್ಲಿ ಒಂದು ತೊಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ಪ್ರೈಸು ನಮಗೆ ಸೆಟ್ ಆಗದ ಕಾರಣ ಎರಡೂ ತೊಗೊಳ್ಳಿಲ್ಲ ನಾವು. ನನ್ನ ಹತ್ರ ಕಲರ್ಸ್ ಆಲ್ಮೋಸ್ಟ್ ಎಲ್ಲ ಇತ್ತು. ಪಿಸ್ತಾ ವಿತ್ ಗ್ರೀನ್ ಬೇಕಿತ್ತು ಅನ್ನಿಸ್ತು, ಹಾಗಾಗಿ ನೋಡಿದೆ. ಬಟ್ ನಮ್ಮ ಪ್ರೈಸಿಗೆ ಬರಲಿಲ್ಲ, ಹಾಗಾಗಿ ವಾಪಸ್ ಬೇರೆ ಇನ್ನೊಂದು ಅಂಗಡಿ ಕಡೆ ಹೊರಟ್ವಿ. ನಾನಿಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನೀವು ಸೀರೆ ತೊಗೊಳ್ಳೋರಿಗೆ ಒಂದು ಯಾವ ಥರ ತೊಗೋಬೇಕು ಏನು ಎತ್ತ ಅಂತ ಒಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ಅವ್ರು ಯಾವ್ಯಾವ ಥರ ತೋರಿಸಿದ್ರು, ನಾವು ಯಾವ್ಯಾವ ಥರ ಚೂಸ್ ಮಾಡಿದ್ವಿ ಅನ್ನೋದನ್ನ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಒಂದು ಟಿಶ್ಯೂ ಈಗ ಫ್ಯಾಷನ್ ಇದೆ. ಇದು ಬಂದು ಬ್ರೊಕೇಡು, ಇದು ಕೂಡ ಫ್ಯಾಷನ್ ಇದೆ. ಎಲ್ಲ ರೇಷ್ಮೆ ಸೀರೆ. ಇದು ಬ್ರೊಕೇಡು, ಹೀಗೆ ಓಪನ್ ಮಾಡ್ತಾ ಇಲ್ಲ, ಹೀಗೆ ಆಗ್ತಾ ಇದೆ ನೋಡಿ. ಯಾವ ಡಿಸೈನಲ್ಲಿ ಬೇಕು ಇದೆಲ್ಲ ಸ್ಯಾಂಪಲ್. ಇದು ಒಂದೇ ಕಲರ್ ಕಾಂಟ್ರಾಸ್ಟ್ ಕೊಡಿ. ಕಾಂಟ್ರಾಸ್ಟ್ ಅಂತ ಕಾಂಟ್ರಾಸ್ಟ್ ಇದೆಲ್ಲ ಕಾಂಟ್ರಾಸ್ಟ್. ಈ ಪ್ಯಾಟ್ರನ್ ಇರಲ್ಲ, ಇಲ್ಲ ಈ ಥರ ಟಿಶ್ಯೂನಲ್ಲಿ ಬೇಕಾ? ಟಿಶ್ಯೂನಲ್ಲಿ ದೊಡ್ಡ ದೊಡ್ಡ ಫ್ಲವರ್ಸ್ ಬರುತ್ತೆ. ಇದು ಇನ್ನೊಂದು ಅಂಗಡಿ, ಇಲ್ಲಿಗೆ ಬಂದ್ವಿ. ಇಲ್ಲೂ ಅಷ್ಟೇನೆ ತುಂಬ ಕಲೆಕ್ಷನ್ಸ್ ತೋರಿಸ್ತಾಯಿದ್ರು. ಸ್ಟಾರ್ಟಿಂಗು ನಮಗೂ ಅಷ್ಟೇ ಯಾವುದು ಲೈಕ್ ಆಗಲಿಲ್ಲ, ಈ ಥರನಾ ಆ ಥರನಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಲಾಸ್ಟ್ ಟೈಮು ನಮ್ಮ ಅಕ್ಕನ ಮಗಳು ಸೋನುಗೆ ಏನು ತೊಗೊಂಡಿದ್ವಿ, ಟಿಶ್ಯೂ ಸ್ಯಾರಿ, ಆ ಥರನೇ ಒಂದು ತೊಗೊಳ್ಳೋಣ ಅಂತ ಐಡಿಯಾ ಮಾಡಿಕೊಂಡು ಒಂದು ತೆಗೀರಿ ಅಂತ ಹೇಳಿದ್ವಿ. ಕೊನೆಗೆ ಅವ್ರು ತೆಗೆದು ತೋರಿಸ್ತಾರೆ ಇವಾಗ ನೋಡಿ. ಇಲ್ಲಿ ನೋಡ್ಬೋದು ಟಿಶ್ಯೂ ಸ್ಯಾರೀಸ್ ತುಂಬ ಬಾರ್ಡ್ರ್ ಇರೋ ಥರದ್ದು, ದೊಡ್ಡದು ಚಿಕ್ಕದು ಈ ಥರದ್ದೆಲ್ಲ ತೋರಿಸ್ತಾಯಿದ್ರು. ನಮಗೆ ಅವ್ರು ತೋರಿಸೋದು ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ನಮಗೆ ಇಷ್ಟ ಆಗಿದ್ದು ಕಲರ್ ಆಪ್ಷನ್ಸ್ ಇರಲಿಲ್ಲ, ಆ ಥರ ಆಗ್ತಾಯಿತ್ತು. ತುಂಬ ದೊಡ್ಡ ಅಂಗಡಿ ಇದು, ತುಂಬ ಚೆನ್ನಾಗಿ ಕೂಡ ತೋರಿಸಿದ್ರು. ಖುಷಿ ಆಯಿತು ಅಂತಲೇ ಹೇಳ್ಬೋದು. ಫೈನಲಾಗಿ ನಾವಿಲ್ಲಿ 3 ಸೀರೆ ತೊಗೊಂಡ್ವಿ. ಯಾವುದು ಏನು ಎತ್ತ ಅನ್ನೋದನ್ನು ಆಮೇಲೆ ನಾನು ತೋರಿಸ್ತೀನಿ, ನೋಡ್ಬೋದು. ಆ ಅಂಕಲ್ ಕೂಡ ಅಷ್ಟೇ ನೋಡಿ, ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳ, ಆ ಥರ ಬರುತ್ತೆ ಈ ಥರ ಬರುತ್ತೆ ಅಂತೇಳಿ ಹಾಕ್ಕೊಂಡು ತೋರಿಸ್ತಾಯಿದ್ರು. ಖುಷಿ ಆಯಿತು, ತುಂಬ ಚೆನ್ನಾಗಿ ತೋರಿಸಿದ್ರು. ಯಾವಾಗಲೂ ಅಷ್ಟೇ ಏನೋ ಒಂಥರ ಸಿಡ ಅನ್ನೋರ ಹತ್ರ ಹೋಗಬೇಕು, ವ್ಯಾಪಾರ ಮಾಡಬೇಕು ಅನ್ನೋ ಥರ ಅನಿಸಿದರೆ ತುಂಬ ಬೇಜಾರಾಗುತ್ತೆ. ಫೈನಲಾಗಿ ನಾನು 2 ಸೀರೆ ಸೆಲೆಕ್ಟ್ ಮಾಡ್ಕೊಂಡು ನಿಂತಿದ್ದೀನಿ, ಯಾವ ಚೆನ್ನಾಗಿ ಕಾಣಿಸ್ತದೆ ಅಂತ. ಹಿಂಗೆ ಇಟ್ಕೊಳ್ಳಿ ಅಂದರು. ನೋಡೋಣ ಅಂತೇಳಿ 2 ಸೀರೆನ ಈ ಥರ ಇಟ್ಕೊಂಡು ನಿಂತೀನಿ. ಈ 2 ಸೀರೆಯಲ್ಲಿ 1 ಸೀರೆ ತೊಗೊಂಡ್ವಿ. ಯಾವುದು ಅಂತ ನಿಮ್ಗೇನಾದ್ರು ಗೆಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಯಾವ ಸೀರೆ ಅಂತ. ಯಾವ ಸೀರೆ ಚೆನ್ನಾಗಿದೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ನನಗೆ ತಿಳಿಸಿ. ಯಾವ ಸೀರೆ ಚೆನ್ನಾಗಿದೆ, ಯಾವ ತೊಗೊಂಡೆ ಅನ್ನೋದು ಹೇಳಿ. ಫೈನಲಾಗಿ ಅದರಲ್ಲಿ 1 ಸೆಲೆಕ್ಟ್ ಆಯಿತು ಅಂತ ಹೇಳಿದೆ. ನೆಕ್ಸ್ಟು
ನೇತ್ರ ಮತ್ತು ರುಕ್ಮಿಣಿ ಇಬ್ಬರು ತೊಗೊಳಕ್ಕೆ ಅಂತ ನೋಡಿದರು. ನೋಡೋಣ ಅಂತೇಳಿ ಅವರು ಕೂಡ ನೋಡ್ತಾಯಿದ್ರು. ಅವ್ರಿಗೆ ಆಪ್ಷನ್ಸ್ ಬಿಟ್ಟಿದೆ, ಯಾವ ಕಲರ್ ಬೇಕು ನೋಡ್ಕೊಂಡು ಮಾಡ್ಕೊಂಡು ತೊಗೊಳ್ಳಿ, ನಿಮ್ಮ ಹತ್ರ ಯಾವ ಕಲರ್ ಇಲ್ಲ ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳಿ ಬಿಟ್ಟಿದೆ. ಸೊ ಅವರು ಅಷ್ಟೇನೆ ನೋಡಿಕೊಂಡು ಅವ್ರ ಹತ್ರ ಯಾವ ಕಲರ್ ಇಲ್ಲ ಅಂತೇಳಿ ನೋಡಿ ಮಾಡಿ ತೊಗೊಂಡದ್ದಂಥದ್ದು. ಇಲ್ಲೂ ಅಷ್ಟೇ ಏನೋ ಮದುವೆನೋ ಏನೋ ನಮಗೂ ಅಷ್ಟು ಗೊತ್ತಾಗಲಿಲ್ಲ. ಇವ್ರಿಗೆ ಒಂದು ಚೇರ್ ಮೇಲೆ ನಿಲ್ಲಿಸ್ಬಿಟ್ಟು ಈ ಥರ ಸೀರೆಯಲ್ಲಿ ನೆರಿಗೆ ಮಾಡಿ ಉಡಿಸಿ ತೋರಿಸ್ತಾಯಿದ್ರು. ನನಗೆ ಸಡನ್ನಾಗಿ ಯಾವುದೋ ಜ್ಞಾನದಿಂದ ಈ ಕಡೆ ತಿರುಗಿದ ತಕ್ಷಣ ಫುಲ್ ಹೈಟಾಗಿ ಕಾಣಿಸ್ತಾಯಿದ್ರು. ಭಯನೇ ಆಗೋಯ್ತು. ಯಪ್ಪ ಏನು ಇಷ್ಟುದ್ದವ್ರ ಇವರು ಅನ್ನೋ ಥರ ಅನ್ನಿಸ್ಬಿಡ್ತು. ಅವರು ಪಾಪ ಏನೋ ಕಾಂಬಿನೇಷನ್ನು ಸರಿಗಿಲ್ಲ ಅಂತ ಹೇಳ್ತಾಯಿದ್ರು. ಈ ಥರ ಆಯಿತು. ಫೈನಲಾಗಿ ನಾವು ಸೀರೆ ಕಡೆ ನೋಡಿಕೊಂಡು ಮಾಡಿಕೊಂಡು ಇಲ್ಲಿ ಒಂದು 3 ಸೀರೆನ ತಗೊಂಡು ನೆಕ್ಸ್ಟ್ ಬೇರೆ ಅಂಗಡಿಗೆ ಹೊರಟ್ವಿ. ನೆಕ್ಸ್ಟ್ ಬೇರೆ ಅಂಗಡಿಗೆ ಅಂದರೆ ಲೆಹಂಗಾ ಬೇಕಿತ್ತು ನಮಗೆ. ಸೊ ಲೆಹಂಗಾ ಮತ್ತು ನಾನು ಸೀರೆ ತೊಗೊಂಡಿರಲಿಲ್ಲ. ಸೊ ಸೀರೆ ನೋಡೋಣ ಅಂತ ಅಂದ್ಕೊಂಡು ಬಂದೆ. ನನಗೆ ಫಸ್ಟು ಅಲ್ಲಿ ಲೈಕ್ ಆಗಿದ್ದು ಸೀರೆ ಇಲ್ಲಿ ಯಾವ ಲೈಕೇ ಆಗಲಿಲ್ಲ. ನೋಡಿ ಅಂಕಲು ಆ ಕಡೆ ಒಬ್ಬರು 2 ಕೈಗೂ ಹಾಕ್ಕೊಂಡು ನಿಂತಿದ್ದಾರೆ, ಈ ಕಡೆ ಒಬ್ಬರು ಈ ಥರ ಎಷ್ಟು ಚೆನ್ನಾಗಿ ತೋರಿಸಿದ್ರು. ಅಷ್ಟು ತುಂಬ ಖುಷಿಯಾಯಿತು ಗೊತ್ತಾ, ಅಷ್ಟು ಚೆನ್ನಾಗಿ ತೋರಿಸಿದ್ರು. ಈ ಥರ ತೋರಿಸ್ಬೇಕು ಅನ್ನೋದೇ ಒಂದು ಇದು. ನಾವು ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಖುಷಿಯಾಗಿ ತೋರಿಸ್ತಾರಲ್ಲ ಅದೇ ಒಂದು ಇಂಪಾರ್ಟೆಂಟು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್, ಸಿಂಪಲ್ ವ್ಲಾಗ್. ನಮ್ಮ ಸೀರೆ ಸೆಲೆಕ್ಷನ್ ನಾನು ಯಾವ್ದು ತೊಗೊಂಡಿರ್ಬೋದು ಅಂತ ನಿಮ್ಗೊಂದು ಗೆಸ್ಸಿದ್ರೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್